ಅಯೋಧ್ಯೆಯಲ್ಲಿ ಬರೋಬ್ಬರಿ 20,000 ಕೋಟಿ ಲೂಟಿಯಾಗಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರಾಮನ ಹೆಸರಲ್ಲಿ ಲೂಟಿಯಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. 20,000 ಕೋಟಿ ಲೂಟಿಯಾಗಿರುವುದು ಅಂತ ಅವರು ಆರೋಪಿಸಿರುವುದು. ರಾಮನ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆರ್ಎಸ್ಎಸ್ ಬಿಜೆಪಿಯ ಪರವಾಗಿದ್ದವರೇ ಲೂಟಿ ಮಾಡಿರುವುದು. ದೇವರ ಹೆಸರಲ್ಲಿ ಕೆಲವು ಮುಖಂಡರು ಕಳ್ಳತನವನ್ನ ಮಾಡಿದ್ದಾರೆ. ಹೀಗಂತ ದೇವನಹಳ್ಳಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಗಂಭೀರ ಆರೋಪವನ್ನ ಮಾಡಿರುವುದು. ಅಯೋಧ್ಯೆ ಶ್ರೀರಾಮ ಮಂದಿರದ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಾಗ್ದಾಳಿ ನಡೆಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. 20,000 ಕೋಟಿ ಲೂಟಿ ಆಗಿದೆ ಅಂತ ಹೇಳಿದ್ದಾರೆ. ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ ಬಂಗಾರು, ಬೆಳ್ಳಿ, ಇಟ್ಟಿಗೆ ಎಲ್ಲ ಇಂಥವೆಲ್ಲ, ಇಟ್ಟಿಗೆ ಅಂದ್ರೆ ಬೆಳ್ಳಿ ಇಟ್ಟಿಗೆ ಲೂಟಿ ಆಗಿದೆ. ಹಾಗಾಯ್ತಪ್ಪ, ದಿನ ಎದ್ದು ದೇವರ ಹೆಸರು ಜಪಿಸ್ತಾ ಇದ್ದೀರಿ, ಆ ದೇವರ ಹೆಸರಿನಿಂದಲೇ ಲೂಟಿ ಮಾಡ್ತಾ ಇದ್ದೀರಿ. ಪ್ರಚಾರ ಮಾಡ್ತಕ್ಕಂಥವ್ರು ಈ ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹುಷಾರಾಗಿರಿ. ಧರ್ಮನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆ. ಮನುಷ್ಯನಿಗೆ ಧರ್ಮ ಬೇಕು, ಆದರೆ ಧರ್ಮದ ಹೆಸರಿನಲ್ಲಿ ಧರ್ಮಕ್ಕಾಗಿ ಮನುಷ್ಯ ಹುಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಎಲ್ಲ ಒಕ್ಕಟ್ಟಾಗಿರಿ, ಆರ್ಥಿಕ ಬಲಶಾಲಿಯಾಗಿರಿ. ಇದರ ಕಡೆ ನಿಮ್ಮ ಲಕ್ಷ್ಯ ಇರಬೇಕು. ಇದಕ್ಕಾಗಿ ಸಂವಿಧಾನವನ್ನು ಬರೆದಿದೆ. ಕೆಲವು ಧರ್ಮದ ಮುಖಂಡರು ಕಳ್ಳತನ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನುಕುಮಾರ್, ಅಯೋಧ್ಯೆ ರಾಮ ಮಂದಿರದ 7.5 ಕೋಟಿ ರೂಪಾಯಿ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಸ್ಐಟಿ ರಚನೆಯಾಗಿ ಅಲ್ಲಿ 8 ಜನರ ವಿರುದ್ಧ ಎಫ್ಐಆರ್ ಆಗಿ ಒಂದಿಷ್ಟು ಅಧಿಕಾರಿಗಳು ಅಂದ್ರೆ ಆ ಟ್ರಸ್ಟ್ ನಲ್ಲಿ ಇದ್ದಂತ ನೇತೃತ್ವ ವಹಿಸಿದ್ದಂತವರ ರಾಜೀನಾಮೆಯಾಗಿ ಅಲ್ಲಿ ತನಿಖೆ ನಡೀತಾ ಇದೆ. ಇಲ್ಲಿ ಖರ್ಗೆ ಅವರು ಪ್ರಸ್ತಾಪ ಮಾಡಿರೋ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇದು ರಾಜಕಾರಣದ ಜಟಾಪಟಿಗೆ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ ಇವತ್ತಿಂದ. ಎಸ್ ಅರುಣ್, ಏನೋ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದಲ್ಲಿ ಏನೋ ಅಂಬೇಡ್ಕರ್ ಪುತ್ಥಳಿಯನ್ನು ಉದ್ಘಾಟನೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಗೆ ಮುಂದಾಗ್ತಾರೆ. ಅಂದರೆ ರಾಮ ಮಂದಿರದಲ್ಲಿ ಆದಂಥ ಅವ್ಯವಹಾರ ಅಂದರೆ ಕಳ್ಳತನದ ಕುರಿತು ಸಾಕಷ್ಟು ಟೀಕೆಯನ್ನು ಸಹ ಮಾಡ್ತಾರೆ. ಪ್ರಮುಖವಾಗಿ ಅಲ್ಲಿ ಕಳ್ಳತನ ಮಾಡಿದವರೆಲ್ಲರೂ ಕೂಡ RSS ಮತ್ತು ಬಿಜೆಪಿಯ ಮಂದಿ ಆಗಿರ್ತಾರೆ, ಬೇರೆ ಯಾರು ಕೂಡ ಆಗಿಲ್ಲ. ಪ್ರಮುಖವಾಗಿ 20,000 ಕೋಟಿಯಷ್ಟು ಏನೋ ಕಳ್ಳತನ ಆಗಿರುವಂಥ ಸುದ್ದಿ ಬರ್ತಾ ಇದೆ. ಪ್ರಮುಖವಾಗಿ 20,000ದಷ್ಟು ಚಿನ್ನವನ್ನು ಸಹ ಕಳ್ಳತನ ಆಗಿದೆ ಅನ್ನುವಂಥ ಸುದ್ದಿಯೂ ಸಹ ಬರ್ತಾ ಇದೆ. ಈ ಎಲ್ಲವನ್ನು ಸಹ ಮಾಡಿರುವಂಥವ್ರು ಬಿಜೆಪಿ ಮತ್ತು RSS ಮೂಲದವರೇ ಆಗಿರುವಂಥದ್ದು. ಪ್ರತಿನಿತ್ಯ ಏನು ಬೆಳಗ್ಗೆದ್ರೆ ದೈವಿಕ ನುಡಿಯನ್ನು ನುಡಿಯುವಂಥವ್ರು ಮತ್ತು ದೇವರನ್ನ ಪೂಜೆ ಮಾಡುವಂಥವರೇ ಈ ಕಳ್ಳತನಕ್ಕೆ ಮುಂದಾಗಿರುವಂಥದ್ದು. ಮೋದಿಯವರು ಕೂಡ ಅವರ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ವೋಟ್ ಚೋರಿ ಮಾಡಿ ಮತ್ತು ಕಳ್ಳತನವನ್ನು ಮಾಡಿ ಏನೇ ಮಾಡಿದ್ರು ಕೂಡ ನನ್ನನ್ನು ಅಧಿಕಾರಕ್ಕೆ ತಂದರೆ ನಾನು ಅರೆಸ್ಟ್ ಮಾಡಿಸ್ಬೋದು ಮತ್ತು ಯಾವುದೇ ರೀತಿಯ ಎಲ್ಲದಕ್ಕೂ ಕಡಿವಾಣ ಹಾಕ್ಬೋದು ಅನ್ನೋಂಥ ಹೇಳಿಕೆಯನ್ನು ಸಹ ನೀಡ್ತಿದ್ರು ಅನ್ನೋಂಥ ಆರೋಪವನ್ನು ಸಹ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಶ್ರೀರಾಮ ಮಂದಿರದಲ್ಲಿ ಆದಂಥ ಕಳ್ಳತನದ ಕುರಿತು ಸಾಕಷ್ಟು ಟೀಕೆಗಳನ್ನು ಮತ್ತೆ ವಾಗ್ದಾಳಿಯನ್ನು ಸಹ ಮಾಡಿರುವಂಥದ್ದು. ಎಸ್ಐಆರ್ ಕುರಿತು ಕೂಡ ಏನು ಕೇಂದ್ರ ಸರ್ಕಾರದ ವಿರುದ್ಧ ಈಗ ವಾಗ್ದಾಳಿಯನ್ನು ಮಾಡಿರುವಂಥದ್ದು. ಅರುಣ್, ಓಕೆ ಮನು, ಇದ್ರ ಜೊತೆಗೆ ಅಂಬೇಡ್ಕರ್ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು. ಬಿಕಾಸ್ ರೈಟ್ ಟೈಮ್ ಅಂತ ಬಿಜೆಪಿ ಅವರು ಅಂಬೇಡ್ಕರ್ ಅವರನ್ನ ಒಪ್ಪೋದಿಲ್ಲ ಅನ್ನುವಂಥ ವಿಚಾರವನ್ನ ಅನೇಕ ಬಾರಿ ಕಾಂಗ್ರೆಸ್ನವರು ಹೇಳ್ತಾರೆ. ರಾಮ ದೇವರು ಅನ್ನೋದನ್ನ ಕಾಂಗ್ರೆಸ್ನವರು ಒಪ್ಪೋದಿಲ್ಲ ಅಂತ ಬಿಜೆಪಿ ಅವರು ವಾಗ್ದಾಳಿಯನ್ನ ಮಾಡುವಂಥದ್ದು. ಸೊ ಹಾಗಾಗಿ ಈ ವೇದಿಕೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ವಾಗ್ದಾಳಿ ಮಾಡೋಕೆ ಉಪಯೋಗಿಸಿಕೊಂಡ್ರು ಅಂತ. ಅರುಣ್, ಖಂಡಿತವಾಗಿಯೂ ಕೂಡ ಏನು ಕೇಂದ್ರ ಸರ್ಕಾರದ ವಿರುದ್ಧ ಇದುವರೆಗೂ ಕೂಡ ಎಲ್ಲೂ ಒಂದಷ್ಟು ಹೇಳಿಕೆಯನ್ನ ನೀಡಿರಲಿಲ್ಲ. ಆದರೆ ನೇರವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವಂಥದ್ದು. ಪ್ರಮುಖವಾಗಿ ಅಂಬೇಡ್ಕರ್ ಪುತ್ಥಳಿಯನ್ನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ ಕೂಡಲೇ ಏನು ಬಂದಂಥ ಸಮಯದಲ್ಲಿ ಏಕಾಏಕಿ ಏನು ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು
ಆರೋಪವನ್ನ ಮಾಡಿರುವಂಥದ್ದು. ಅಂದ್ರೆ ಈ ಎಲ್ಲ ಘಟನೆಗಳನ್ನ ಕೂಡ ರಾಜಕೀಯವಾಗಿ ಬಳಸ್ಕೊಂಡ್ರು ಅನ್ನೋಂಥ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು. ಅಂದ್ರೆ ಮೋದಿ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಇದುವರೆಗೂ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಅಂದ್ರೆ ಇವರು ಬಾಹ್ಯವಾಗಿ ಸಪೋರ್ಟ್ ಇದಾರ ಅನ್ನೋಂಥ ಇಂಡೈರೆಕ್ಟ್ ಆಗಿ ಕೂಡ ಹೇಳಿರುವಂಥದ್ದು. ಅಂದ್ರೆ ಎಲ್ಲೂ ಕೂಡ ತುಟಿ ಬಿಚ್ತಿಲ್ಲ. ಇದೆಲ್ಲದಕ್ಕೂ ಕೂಡ ಅವರ ಮಂದಿ ಅಂದ್ರೆ RSS ಮತ್ತೆ BJP ಮೂಲದವರೇ ಆಗಿದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಅವರ ಸಪೋರ್ಟ್ ಇದೆ ಅನ್ನೋಂಥ ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನು ಸಹ ನೀಡಿರುವಂಥದ್ದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಹಾಗಾಗಿ ಏನೋ ಇಲ್ಲಿಂದ ಕರ್ನಾಟಕದಿಂದಲೇ ಕೂಡ ಈಗ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡೋ ಮೂಲಕ ಈ ಏನು ಶ್ರೀರಾಮ ಕಳ್ಳತನಕ್ಕೂ ಕೂಡ ಈಗ ಪ್ರಶ್ನೆ ಮಾಡುವಂಥದ್ದು. ಅರುಣ್, ಓಕೆ, ಥ್ಯಾಂಕ್ ಯು ಮನುಕುಮಾರ್ ಡೀಟೇಲ್ಸ್ಗೆ.